ಅಣ್ಣ ಒಂದು ಚಾ ಆಮೇಲೆ ಒಂದು ಸಿಗರೇಟ್ ಕುಡಿಯೋಣ. ಫುಲ್ ಕೊಟ್ಬಿಡಿ ಅಣ್ಣ. ಓಕೆ ಥ್ಯಾಂಕ್ಸ್. ಅಣ್ಣ ಒಂದ್ ಸ್ವಲ್ಪ ಮ್ಯಾಚ್ ಬಾಕ್ಸ್ ಕೊಡೋಣ. ಹಾಂ ಥ್ಯಾಂಕ್ಸ್ ಅಣ್ಣ. ಅಣ್ಣ ಎಷ್ಟಾಗಣ ಬಿಲ್ಲು? 20 ರೂಪಾಯಿ. ಹಾಂ ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಆಟೋ ಅಣ್ಣ ಇಲ್ಲಿ ಕ್ರಾಸಿಗೆ ಹೋಗ್ಬೇಕು. ಓ ಅದು ನಮ್ಗ ಸ್ವತಂತ್ರ ಕಾಲನಿಗೆ ಬಿಡ್ಬೇಕಾಗೈತ್ರಿ ಸರ್. ನಮ್ದು ನನ್ನ ಒಂದು ಫಿಲ್ಮ್ ಪ್ರಾಜೆಕ್ಟ್ ಬಗ್ಗೆ ಬಂದಿದ್ದೇನ್ರಿ. ನಮ್ ಫ್ರೆಂಡ್ ಒಬ್ಬ ಇಲ್ಲೇ ಇರ್ತೀನಿ ಅಂತ ಹೇಳ್ದ. ಅವ್ನು ಹುಡ್ಕೋಕ್ ಬರ್ತಾ ಇದ್ದೇನ್ರಿ. ಯಾಕಂದ್ರೆ ಅವನು ನಂಬರ್ ನನ್ ತಕ್ಕಿಲ್ಲ. ಅದಕ್ಕೆ ಅಲ್ಲಿ ಆ ಕಾಲನಿ ಹತ್ರ ಬಂದು ನಿಂತು ಅಲ್ಲೆಲ್ಲೇ ಸಿಗ್ತೀನಿ ಅಂತ ಹೇಳಿದಾರೆ. ನಾನು ಅದಕ್ಕೆ ಎಲ್ಲ ಹೋಗ್ತಾ ಇದ್ದೇನೆ. ಸರಿ ಏನು ಸ್ವಲ್ಪ ಬಜಾರ್ಕೋ ಬರ್ತೀನಿ. ಎಷ್ಟು ಕಿರಿಕಿರಿ ಮಾಡ್ತಲ್ಲ, ತಿರ್ಗಾಡಕ್ ಬಿಡ್ತಲ್ಲ ನೀನ್. ನನಗ ಯಾವಾಗಲೂ ನಿನ್ ಕೆಲಸ ಮಾಡ್ಕೊಂಡಿರ್ಲೇನ? ಬಜಾರ್ಕೋ ಬರ್ತೀನಿ. ಈ ಹಾಳಾದ ಸಿನಿಮಾ ಹುಚ್ಚೊಂದು ಬಿಡ್ತಾನೆ ಇಲ್ಲ ನೋಡು. ಏನ್ ಮಾಡ್ತೀವಿ? ನಮ್ಮ ಸತ್ಯ ಬೇರೆ ಬರ್ತೀನಿ ಅಂದಿದ್ದ. ಪಾಪ ಅವನ ಹತ್ರ ನಂಬರ್ ಇಲ್ಲೋ ನಂದು. ಇನ್ ನಂದು ಫೋನು ಅರ್ಧ ಒಂದ್ ಚಾಲು ಆಗ್ತದ, ಒಂದ್ ಬಂದ್ ಆಗ್ತದ. ಏನ್ ಮಾಡೋದು ತಿಳಿತಾ ಇಲ್ಲ. ಆದ್ರೂ ಯಾವ್ದಕ್ಕೂ ಬಾಜಾರ್ ಕಡೆ ಹೋದ್ರ ತಿಳಿತದ. ಸ್ವಲ್ಪ ಬಾಜಾರ್ಕ್ ಹೋಗ್ಬರ್ತೀನಿ. ಈಗ ಮನೆ ಕಡೆ ಹುಷಾರಿ, ಬಾಜಾರ್ಕ್ ಹೋಗ್ಬರ್ತೀನಿ. ಅಣ್ಣ ಇಲ್ಲೇ ಸ್ಟಾಪ್ ಮಾಡಿ. ನಮ್ಮ ಸತ್ಯ ಏನಾದ್ರೂ ಸಿಗಬಾರ್ದು, ಸಿಕ್ಕ್ರ ಅವ್ನ ಜೆಂಡ ಹಚ್ಚೇ ಬಿಡುದು. ಹಚ್ಚಲೇಬೇಕು ಜೆಂಡ, ಸುಮ್ಮನೆ ಬಿಡಕಾತನ? ನಮ್ಮ ಇಬ್ಬರ ಕನಸು ನಿಜ ಆಗ್ಬೇಕಂದ್ರೆ ನಾವು ಜೆಂಡ ಹಚ್ಚಲೇಬೇಕು. ಅಣ್ಣ ಎಷ್ಟು ಕಾಸು? ಥ್ಯಾಂಕ್ಸ್ ಅಣ್ಣ. ನಮ್ ಸತ್ಯನ ತರನೇ ಕಾಣ್ತಲ್ಲ. ನಮ್ ಸತ್ಯನೇ ಇರ್ಬೇಕು. ಸತ್ಯ ಅಲ್ಲಲ್ಲ ಸತ್ಯ. ಅಯ್ಯಪ್ಪೋ ಬಾರೋ ಮರೆ ದೇವ್ರ ಸಿಕ್ಕ ಪುಣ್ಯಾತ್ಮ. ನಾನೆಲ್ಲ ಬಿಜಾಪುರ ಎಲ್ಲ ತಿರ್ಗಾಡ್ದಲ್ವ ಮರೆ.
ನಾನು ಬೆಂಗಳೂರು ಬಿಟ್ಟು ಬಂದು ಒಂದ್ ವಾರ ಆಯ್ತು. ಒಂದು ವಾರ ಆಯ್ತಾ? ಎಲ್ಲಿ ಒಂದು 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 ಹಾದಿ ಹಾದಿ ಬೀದಿಗೆ ತಿರುಗಾಡತ್ತೀನಪ್ಪ. ಏ ಮಾರಾಯ, ನಿನ್ನ ನೆನೆಸಿದ ದಿನಗಳಿಲ್ಲ, ಪ್ರತಿ ದಿನ ಪ್ರತಿ ಕ್ಷಣ ನೆನೆಸ್ತೀನಿ ಮಾರಾಯ ನಿನ್ನ. ಅರ್ಧ ಒಂದ್ ನಿನ್ ನಂಬರ್ ಇಲ್ಲ, ಅರ್ಧ ಒಂದ್ ಅಂತ ಮೊಬೈಲ್ ಇಲ್ಲ. ಹಾಳಾದ ಫೋನ್ ಯಾವ ಟೈಮ್ದಾಗ ಬಂದಾತಾವ ಯಾವ ಟೈಮ್ದಾಗಿಲ್ಲ. ಹುಡುಗರು ಬೇರೆ ಅವು ಗೇಮ್ ಆಡ್ತಾವ, ಸ್ವಿಚ್ ಆಫ್ ಆಗಿಬಿಡ್ತಾವ. ಇರ್ಲಪ್ಪ, ಆರಾಮರಿ ಐತಿಲ್ಲ? ಏ ಆರಾಮದೇನಪ್ಪ, ಆರಾಮದೇನಿ. ಮತ್ತೇನ್ ವಿಶೇಷ? ಏನಿಲ್ಲಪ್ಪ, ದೇವ್ರ ಸಿಕ್ಕಂಗ್ ಸಿಕ್ಕಿ ಹೋಗ್ಯಾರ ನೀನಿಗೆ. ಮತ್ತೇನ್ ಹೆಂಗೈತಪ್ಪ ಬಸ್ತಾನೆ ಅದು? ಏನಿಲ್ಲ, ಆರಾಮಾಗಿದ್ದೀನಿ, ಎಲ್ಲ ದೇವ್ರ ಬಂದಿದ್ದು ಚೆನ್ನಾಗಿದ್ದೀನಿ. ಮತ್ತ ಮನಿ ಅದು ಎಲ್ಲಿ ಮಾಡಿ? ಈಗ ಇದು ನಂದೇ. ಒಪ್ಪು ಮನಗಡೆ ಕಟ್ಸಿಲ್ಲ ಮನಿ. ಬಾ, ಇದನ್ನೇ ನೋಡ್ತೀವಿ, ಒಳಗೆ ಹೋಗಿ ನೋಡಕತ್ ಬಾ. ಹೌದಾ? ನಡಿ ಒಳಗ ಹೋಗೋಣ ಬಾ. ನಮ್ ದೋಸ್ತ್ ಬಂದಾನ ಅಂದ್ರೆ ಹೊರಗೆ ನಿಂದಿಸ್ ಮಾತಾಡ್ದವನ. ಬಾ ಒಳಗೆ ಹೋಗಿ ಮಾತಾಡೋಣ ಬಾ. ಬಾ ದೋಸ್ತ ಬಾ. ಬಾ ಬಾ, ಏನ್ ಆಸ್ತಿ ನಿಂದೆ ಅನ್ಕೋ ಮನಿ. ಬಾ ಆಯ್ತಪ್ಪ. ಬಾ ದೋಸ್ತ, ನಾಚ್ಬೇಡ ಬಾ. ಎಟ್ ನಾಚ್ಲತ್ತಿ, ಏನ್ ಅರಿದ ಮನುಷ್ಯನ? ಬಾರೋ ನೀನ. ಬಾ 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 ಮಲ್ಲನ, ಮನಿ ಏನ್ ಜಬರ್ದಸ್ತ್ ಕಟ್ಟಿಯಪ್ಪ. ಏನ್ ಎಲ್ಲ ಹೇಳಿದ್ನಿಲ್ಲ, ಎಲ್ಲ ದೇವ್ರದ ಇದರಿಂದ ಎಲ್ಲ ಒಳ್ಳೇದಾಗ್ಯದ. ಇನ್ನೇನದ ಈಗ ಕುಂಡ್ರು, ಆಮೇಲೆ ಮಾತಾಡೋನು. ಈಗ ನೀರ್ ತರ್ತೀನಿ, ಕುಂಡ್ರು. ಆಯ್ತಾಯ್ತು, ಕುಂಡ್ರು ಗೆಳೆಯ, ಕುಂಡ್ರು. ಮಲ್ಲ ಏನ್ ಮನಿ ಮನಗಂಡ ಕರ್ಸ್ಯಾನಪ್ಪ. ಅಲ್ಲ ಈ ಮನಿ ನೋಡಿದ್ರ ನನ್ನ ಕತ್ತಿ ಒಂದ್ ರೇಂಜಿಗೆ ಬರಂಗ ಕಾಣ್ತೈತಿ. ಕಟ್ಟಿದ ಕನಸ ನಿಜ ಆಗಂಗ ಕಾಣ್ತೈತಿ. ಇರ್ಲಿ, ನಾನು ಇದ್ದ ಕಷ್ಟ ನನ್ನ ದೋಸ್ತರ ಮುಂದೆ ಹೇಳಿದ್ನಪ್ಪ ಅಂತಂದ್ರ, ನನ್ನ ದೋಸ್ತ್ ಹೆಲ್ಪ್ ಮಾಡ್ದಪ್ಪ ಅಂತಾನ, ಆ ಭಗವಂತ ಎಲ್ಲಿಗಸ್ತಾನ ಹಸ್ತಾನ. ನೋಡೋಣ ಏನಾಕತಿ ಆಕತಿ. ತಮಸತ್ತೆ, ನೀರ್ ಕುಡಿ, ಮೊದಲು ನೀರ್ ಕುಡಿ. ಮಲ್ಲಣ್ಣ, ನೀರು ಕುಡಿದಕ್ಕಿಂತ ಬಹಳ ಸಂತೋಷ ಆಯ್ತು ನನಗೆ. ಬಾ ಕೂತರ್ ಕುಂದ್ರು. ಎಂತ ಮಾತು ಮಾತಾಡ್ತೇವೆ, ಮೊದಲು ನೀರ್ ಕುಡಿ. ನೀರು ಕುಡಿದೈತಿ, ಬಾ ಕುಂದ್ರ. ನೀ ಸಿಕ್ಕಿದ್ ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರ ಬಹಳ ಸಂತೋಷ ಆಗ್ಯದ ಓ ದೋಸ್ತ. ಮಲ್ಲಣ್ಣ, ನನಗೂ ಅಷ್ಟು ಸಂತೋಷ ಆಗೈತಿ. ಯಾಕೆ ಗೊತ್ತಾನ? ನಿನಗಂದ್ರೆ ಗೊತ್ತೇ ಐತಿ, ನಾನು ಬೆಂಗಳೂರಿಗೆ ಹೋಗಿದ್ದೆ, ಅದಕ್ಕಂದು ನಿನಗೆ ಗೊತ್ತೈತಿ. ಗೊತ್ತ ದೋಸ್ತ, ಗೊತ್ತ. ಈಗ ನೋಡು, ಈಗ ಈ ಸ್ಕ್ರಿಪ್ಟ್ ಬರ್ಕೊಂಡ್ ಬಂದೀನಿ ದೋಸ್ತ. ನೀ ಏನ್ ಕೇಳ್ತ ಕೇಳು, ದೇವ್ರ ಆನಂದವಾಗಿತ್ತಾನ ಈಗ ನನಗೆ. ಯಾಕಂದ್ರ ನಿನ್ನ ನಾನ್ ನೆನೆಸ್ತೇ ದಿನಗಳೇ ಇಲ್ಲ ಅಂತ ಹೇಳಿದ್ದೀನಿ. ಅಲ್ಲಿನೂ ಕೂಡ ಅದೇ ಹೇಳಿದ್ದೀನಿ. ಈಗ ನಾನು ಮನ್ಯಾಗ ಕೂತಿದ್ದೀಯ, ಸಾಕಷ್ಟು ಜನ ಗೊತ್ತಿದಾರ, ದೊಡ್ಡ ದೊಡ್ಡ ಮಂದಿ ಅದಾರ, ದೊಡ್ಡ ದೊಡ್ಡ ಮಂದಿ ಜೊತೆ ತಿರುಗಾಡ್ತೀನಿ. ಒಬ್ರ ಇಬ್ರ ಬೇಕಾದ ಕೇಳಿ ಗೆಳೆಯ. ದೋಸ್ತ, ನಾ ಏನ್ ಕೇಳಿ, ನಿನಗಂತೂ ಗೊತ್ತದ ವಿಷಯನೇ ಐತಲ್ಲ. ನೋಡು, ಬೆಂಗಳೂರಿಗೆ ಹೋಗಿನಿ, ಬೆಂಗಳೂರಿಗೆ ಹೋಗಿ ಒಂದು ಒಳ್ಳೆ ಕತೆ ಬರ್ದೀನಿ. ಯಾರು ಪ್ರೊಡ್ಯೂಸರ್ ಬರೋಲ್ರು. ಈ ಕಟ್ಟಿದ ಕನಸ ನನಸಾಕತ್ತಿಲ್ಲ ಅನ್ನಂಗಾಗಿ ಮನ್ಸಿಗೆ ಒಂದ್ ಸ್ವಲ್ಪ ಮಾನಸಿಕ ಆದಂಗಾಗೈತಿ. ಚಿಂತೆ ಮಾಡ್ಬೇಡ ದೋಸ್ತ, ಸುಮಾರು ಜನ ಅದಾರ ನನ್ನ ಕಡೆ. ಯಾಕಂದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಲಾವಿದರು ಇದಾರ. ಅಷ್ಟೇ ಅಲ್ಲ, ಸಾಕಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಅದಾರ. ಈಗ ಎಲ್ಲಾ ದೊಡ್ಡ ದೊಡ್ಡ ಜನ ಜೊತೆನೆ ಇರ್ತೀನಿ. ನೀ ಏನು ವಿಚಾರ ಮಾಡ್ಬೇಡ. ಈಗ ನನಗೆ ಒಬ್ಬ ದೋಸ್ತ ಅದಾನ, ಅವನಿಗೂ ಈ ಸಿನಿಮಾ ಹುಚ್ಚಿದೆ, ನನ್ನಂಗೆ ಇದೆ. ಅವನಿಗೂ ಸಿನಿಮಾ ಮಾಡ್ಬೇಕಂತ ಬಹಳ ಕನಸು ಕಟ್ಟ್ಯಾನ. ಮೊನ್ನೆ ಹೇಳ್ದ, ನೋಡು ಇವತ್ತು ಹೋಗಿ ಅವನ ಹತ್ರ ಭೇಟಿ ಆಗೋಣ, ಇಬ್ರು ಕೂಡಿ ಎಲ್ಲ ಒಳ್ಳೇದಾಗತ್ತ. ನೀ ಏನು ಚಿಂತೆ ಮಾಡ್ಬೇಡ. ಅಲ್ಲಿವರೆಗೆ ನನ್ನ ಮನೆಗೆ ಇರಕತ್ತಿ, ಆಯ್ತಿಲ್ಲ ದೋಸ್ತ? ನೀನ್ ಹೇಳದ್ ನೋಡಿದ್ರ ನನ್ನ ಕನಸ ನನಸಾಕತ್ತಿ ಅನಸಲದೈತಿ. ಗೆಳೆಯ, ನಿನ್ನ ಕನಸು ಬೇರೆನು, ನನ್ನ ಕನಸು ಬೇರೆನು, ಇಬ್ಬರದು ಒಂದೇ ಅಲ್ಲ. ಈಗ ಒಂದು ಟೈಮ್ದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತದಲ್ಲ. ಈಗ ನಾನು ಎಲ್ಲ ಬಿಟ್ಟು ಬಂದಂತ, ಈಗ ನೀನು ಅದೇ ಕನಸು ಕಟ್ಕೊಂಡು ಅಲ್ಲೇ ಇದ್ದೀಯ. ಈಗ ನೀ ಬಂದಿದ್ದು ಬಹಳ ಚಲೋ ಆಯ್ತು ನನಗ. ನಿನ್ನೇ ಹದಿ ಕಾಯ್ತಾ ಇದ್ದೆ ನಾನು. ಈಗ ನಮ್ಮ ದೋಸ್ತಿಗೆ ಹೇಳಿಟ್ಟಿದ್ದೀನಿ, ನಡಿ ನಾಳೆನೇ ಬಿಟ್ಟಾಗೋಣ. ಸದ್ಯ ಯಾಕೆ ಅಳ್ತಾ ಇದ್ದೀಯ? ಅಳಬೇಡ. ಮಲ್ಲಣ್ಣ, ನನ್ನ ಕನಸನ್ನ ಖರೆ ಆಗ್ತದ? ಖರೆ ಆಯ್ತಾಯ್ತು ದೋಸ್ತ, ಖರೆ ಆಯ್ತತಿ. ಮಲ್ಲಣ್ಣ, ಈ ಕನಸು ಏನಾದ್ರು ನನ್ ನಿಜ ಆದ್ರ ನನ್ನ ಜೀವನದೊಳಗ ನನ್ ಗೆದ್ದಂಗ. ಸತ್ಯ ಅವನು ನಿಲ್ಸು ಮೊದಲ. ಯಾಕೆ ಹೇಳು, ನಿಜ ಆಗ್ತದ. ಈಗ ನಾ ಸಿಕ್ಕಿನಂದ್ರ ನಿಜ ಆಗದೆ ಇರ್ತದನ. ನಡಿ, ಅದು ಏನಾಗ್ತದ ನೋಡೇ ಬಿಡು. ಮಲ್ಲಣ್ಣ, ಈ ಕತೆಗೊಬ್ಬ ಪ್ರೊಡ್ಯೂಸರ್ ಸಿಕ್ಕ್ರ ನಮ್ ಕನಸ ನಡ್ಸದಂಗ ಆಗ್ತೈತಿ. ನೀ ಯಾಕೆ ಚಿಂತೆ ಮಾಡ್ತೀವಿ ಸತ್ಯ? ಕಡಿ, ನಿಂದೇನದ ಪ್ರೊಡ್ಯೂಸರ್ ಕರ್ಸ್ಬೇಕಲ್ಲ.
ಫೋನರು ಎತ್ತಂಗಿಲ್ಲ ಬಿಡಂಗಿಲ್ಲ, ಫೋನರು ಎತ್ತಂಗಿಲ್ಲ ಬಿಡಂಗಿಲ್ಲ. ಬಾಸ್ 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 ಫೋನ್ ಫೋನ್ ಫೋನಾ? ಹಲೋ ಹಲೋ ಹಲೋ. ಹಾ ಸಿದ್ಧಾರ್ಥ ಎಲ್ಲಿದೆಯಾ? ಏನಪ್ಪ ನಿದ್ದೆ? ಅವನ ಜೋಡ ನನಗ ನಿದ್ದೆ ಬರತ್ತ. ಮಲ್ಲನ ನನಗ್ ಗೊತ್ತಿತ್ತವ ನಿದ್ದೆ ಮಾಡ್ತಾನಂತ, ನಿನ್ಗೆ ಹೇಳಿದಿಲ್ಲ. ನಡಿ ಒಳಗೆ ಸಿದ್ಧಣ್ಣ ಸಿದ್ಧಣ್ಣ ಏ ಸಿದ್ಧಣ್ಣ ಏನು? ಯಾರು? ಏ ನಾನಪ್ಪ. ಏ ಮಲ್ಲಣ್ಣ ಯಾವಾಗ ಬಂದ್ಯೋ? ಏನಪ್ಪ ಫೋನ್ ಹಚ್ತೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ, ಏನ್ ಸುದ್ದಿ? ಆಮೇಲೆ ಒಂದ್ ಕಾಲ್ ಬಂದಿತ್ತು, ನನ್ ಬೇಜಾರು ನಿದ್ದೆ ಬಂದ್ಬಿಟ್ಟಿತ್ತು ಮಾಡಲ್ಲ. ಸಾರಿ ಕಲ್ಲ. ಸಿದ್ಧಣ್ಣ ನಾ ಹೇಳ್ತಿದ್ದಲ್ಲ ಹಾ. ನನ್ ದೋಸ್ತ ಅಂತ. ಹೌದು ಈಗ ಬೆಂಗಳೂರು ಹೌದು. ಕತೆ ಬರ್ತಾನೆ ಹಾ. ಅಂತ ಹೇಳ್ತಿದ್ದಲ್ಲ. ಯಾರು ಹೇಳೋ ಬೇಗ. ಇಲ್ಲೇ ಕರ್ಕೊಂಡ್ಬಂದಿನಿ ಹೋಗ. ನಮಸ್ಕಾರ ಕಣ. ನೀನೇನ ಪಿಕ್ಚರ್ ನೋಡೋದು? ಹೌದಾ? ಲೇ ಲೇ ಹೇಳ ದೊಡ್ಡ ನಾನೇ ಹೇಳ್ತೀನಿ, ನಿನ್ ನೋಡ್ಕೋತೀಯ? ಕುರ್ಚಿ ಕೊಡ ಅವ್ರಿಗೆ. ಏ ಇರ್ಲಿ ಸಮಾಧಾನ ಕೊಡ್ಬಲ್ಲ ಸಮಾಧಾನ. ಇಲ್ಲ ಕೊಡಪ್ಪ, ಕೊಡಿ. ಕೂತ್ಕೊಡ್ರಿ 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 ತೋರಿ. ಹೋಗು ನೀರ ಕಾಪಿ ತೊಗೊಂಡು ಅವ್ರಿಬ್ರಿಗೆ. ಏನ್ ಮಾಡಣ, ಬಾದಿಸಾತು ನೀನ್ ನೋಡ್ತಾ ಇದ್ದು. ಏನ್ ಮಾಡ್ತಿ ಹೊಲ ಮನೆ ಕೆಲಸ? ಹೌದಾ? ಮನಿ ಏನ್ ಚೆನ್ನಾಗಿದೆ? ಚೆನ್ನಾಗಿದೆ. ಒಂದ್ 10 ಎಕರೆ ಕಬ್ಬು ಹಚ್ಚಿದ್ದೀನಿ. ಎಲ್ಲಾ ತರದಿಂದ ಅನುಕೂಲ ಅದ. ಬಹಳನೇ ಕಷ್ಟದಲ್ಲಿದ್ಯಾ? ಆದ್ರೂ ನಮ್ಮ ದೋಸ್ತ ಬಹಳ ದಿನದಿಂದ ಹೌದು. ಹೇಳ್ತಿದ್ದ ಬರ್ತೀನಿ ಅವಾಗ ಹೇಳಿದ್ದಿಲ್ಲ. ಹೌದು ಒಬ್ಬ ಕಟ್ಟಿಗಾರ ಹೌದು ಹೇಳ್ತಾನೆ ಇದ್ದಿ. ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ನೋಡು ಒಳ್ಳೆ ಹುಡುಗ. ಏನ್ ಹೆಸರು? ಏನ್ ಹೆಸರು? ಏನ್ ಸತ್ಯ ಅಂತ. ಏನ್ ಸತ್ಯ ಅಂತ? ನಮಸ್ಕಾರ, ನಿಮ್ಮಂತ ಬೇಕು ನಮ್ಗೆ. ಬಹಳ ಒಳ್ಳೆ ಹುಡುಗ. ಹೌದಾ? ಬಲ್ಲಣ್ಣ ಕತಿ ಬರ್ದಾರ ಅಂತ ಹೇಳ್ತಿದ್ಯಲ್ಲ, ಯಾವ್ಯಾವ ಕತಿ ಬರ್ದಾರ ಇವರು? ಬ್ರಹ್ಮವರ. ಹಾ. ಮತ್ತ ನೀನಿಲ್ಲದೆ ನಾನಿಲ್ಲ, ನೀನಿಲ್ಲದೆ ನಾನಿಲ್ಲ. ಹಾ ನಿರ್ವಹಿಸಿದ್ದ ಬೆಸ್ಟ್ ಆಪ್ಷನ್. ನಮಸ್ಕಾರ ಅಂತ ಮನೆ ಮನೆ. ಹೌದು. ಏನ್ ಮಾಡ್ತಿ ಮಲ್ಲಣ್ಣ, ಊರ್ ಕಡೆ ಬಳಿ ಬಳಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಅನ್ಕೊಂಡಂಗ ನನಗೂ ಇಂತ ಈ ಪ್ರೊಡ್ಯೂಸರ್ ಅಂದ್ರೆ ಇವರೇ ಬೇಕಾಗಿತ್ತು. ನಮ್ಮ ಇಂಥ ಕಲಾವಿದರಿಗೆ ಬೆಳೆಸೋದೇ ನಮ್ಮ ಒಂದು ಆಸೆ ಆಗೈತಿ. ಇಂಥ ಕಲಾವಿದರು ಬೇಕಣ್ಣ ನಮ್ಮ ಉತ್ತರ ಕರ್ನಾಟಕದಾಗ. ಅದಕ್ಕೋಸ್ಕರ ನಾನು ಇಷ್ಟು ನಾವು ಅನ್ಕೊಂಡಿದ್ದು ಮಾಡಿದ್ದಿರ್ಬೇಕು. ಹೌದು. ಅರ್ಧಕ್ಕೆ ನಿಲ್ಸುಬೇಡ, ಹ್ಮ್. ಬೆಕ್ಕದಂತ ಕಷ್ಟ ಬರ್ಲಿ. ಹೌದು ನಿಲ್ಸುಬೇಡ. ನಿಲ್ಸು. ಏನ್ ಹೇಳ್ತೀನಿ ಹೌದು. ಈಗ ಸತ್ಯ ಹೆದರ್ಬೇಡ ನೀನು. ನಿಂದ ಏನ ಕತೆ ಅದ ನಮ್ಮ ಮಲ್ಲಣ್ಣ, ನನಗ್ ಇಂಥ ಕಲಾವಿದರ ಬೇಕು. ನಾನು ನಿನಗೆ ಹೇಳ್ತಿದ್ದಲ್ಲ, ನನ್ ಮನಸ್ಪೂರ್ವಕವಾದಂತ ಕಲಾವಿದನ್ನ ನನಗೆ ಒದಗಿಸಿ ತಂದು ಕೊಟ್ಟಿದ್ದೀಯ ಅಂದ ಬಳಕ ನಾವು ಪಿಕ್ಚರ್ದಾಗೂ ಸಕ್ಸಸ್ ಹಾಕಿ. ಆಯ್ತು ಅಣ್ಣ ಸತ್ಯನಲ್ಲ ನಿನ್ನ ಹೆಸರು? ಹೌದು ಸರ್, ಹೌದು ಸರ್. ನೀ ಏನ್ ಕತಿ ಯಾತ್ರ ಬರ್ದಿದ್ಯಾ ಸರ್? ಇದು ಒಂದು ದುರಾಶೆ ಅಂತ ಸರ್. ದುರಾಸೆ. ಮನುಷ್ಯನಿಗೆ ಆಸೆ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅನ್ನೋದೊಂದು ಕಥೆ ಸರ್ ಇದಕ್ಕೆ. ಹೌದಾ? ಯಾಕಂದ್ರೆ ಮನುಷ್ಯನಿಗೆ ಹಾ. ಅತಿ ಆಸೆ ಆದ್ರೆ ಏನಾಗುತ್ತೆ, ಆಸೆ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದೊಂದು ಕಥೆ ಮಾಡಿದೀನಿ ಸರ್. ಈಗಿನ ಕಾಲಮಾನಕ್ಕೆಲ್ಲ ಸೂಟ್ ಆಗುತ್ತಾ ಸರ್? ಈಗಿನ ವಾತಾವರಣದಲ್ಲಿ ಆಸೆ ಮಾಡೋರ್ಗೆ ಆ ಪೆಟ್ಟು ಹೆಂಗ್ ಬೀಳುತ್ತೆ ಹೆಂಗ್ ಬೀಳಲ್ಲ ಅಂತ ಒಂದು ಕಥೆ ಸರ್ ಇದೊಂದು. ಹೌದಾ? ಆಸೆ ಅಂತಂದ್ರೆ ಏನು ಕಲಾವಿದ್ರ ಇಲ್ಲ ಏನು? ಇಲ್ಲ ಸರ್, ಇದು ದುರಾಸೆ ಅಂದ್ರೆ ಹಾ. ಮನುಷ್ಯನಿಗೆ ಆಸೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು. ಅಷ್ಟಿದ್ರೆ ಒಳ್ಳೇದಂತ ಒಂದು ಕಥೆ ಸರ್ ಇದಕ್ಕೆ ಬಂದಿದೆ. ಇನ್ನ ಏನ್ ಬೇಕು ಮಲ್ಲಣ್ಣ, ಇನ್ನ ಏನ್ ಬೇಕು? ಒಳ್ಳೆ ಹುಡುಗ ಅಂತ ಹೌದೌದು. ಅವಾಗ ಹಿಡಿದಿರ್ತಾ ಕತೆ ಇವಾಗನೇ ಇವನೇ ಈ ತರ ಹೇಳ್ತಾ ಇದ್ರೆ ಇನ್ನು ಕೇಳ್ಬೇಕು ಅನಿಸ್ತಾ ಇದೆ ಕತೆ. ಇನ್ ಮುಂದೆ ಯಾವ ತರ ಇರ್ಬೇಕು? ನೋಡಿ ನಾವು ಚಿತ್ರೀಕರಣ ಮಾಡ್ತೀವಲ್ಲ ಅವಾಗ ಹೌದಾ? ನಾ ಜನ ಗೊತ್ತಾಗಬೇಕಲ್ಲ. ಸತ್ಯ ನಾ ಹೇಳಿಲ್ಲ ನಮ್ಮ ಗೆಳೆಯ ಮಕ್ಕೊಂದಿರ್ತಾನ. ಯಾವಾಗಲೂ ಹೇಳಿದ್ರೆ ಇಲ್ಲ ಅನ್ನೋ ಮಾತೇ. ಇವ್ರು ಬಂದಾಗ ಭಾಳ ದಿನದಿಂದ ಇಬ್ಬರು ಕೂಡಿ ಒಬ್ಬರು ಮಾತಾಡ್ತಿದ್ದೀವಿ. ಹಿಂಗೊಬ್ಬ ಬೆಂಗಳೂರಲ್ಲಿ ನಮ್ಮ ದೋಸ್ತ ಬಹಳ ಚಲೋ ಕತೆ ಬರೀತಾನೆ ಅಂತ ಎಲ್ಲ ಹೇಳಿದ್ದೆ. ಅದಕ್ಕೆ ಅವ್ನು ನಂಬ್ಕೊಂಡು ನೀನು ನಮ್ಮ ಹತ್ರ ಕರ್ಕೊಂಡ್ಬಂದಿದ್ದೆ.
ಏನ್ ಚಿಂತೆ ಮಾಡಬೇಡ, ನನ್ನ ಗೆಳೆಯ ಸಿನಿಮಾ ಮಾಡೇ ಮಾಡ್ತಾನೆ. ದೊಡ್ಡ ಉಪಕಾರ ಐತೆ ಮಂದ ನಾನು ಈ ಕೆಲಸ ಮಾಡಿದ್ದು. ನನಗೆ ಅಂದ ಇಂಥ ಪ್ರೊಡ್ಯೂಸರ್ ಸಿಗೋದು, ಇಂಥ ನಿನ್ನಂಥ ಸ್ನೇಹಿತರು ಸಿಗೋದು, ನಾ ಯಾವ ಜನ್ಮದ ಪುಣ್ಯ ಮಾಡಿನೋ ಗೊತ್ತಿಲ್ಲ. ಈಗ ನನ್ನ ಕನಸ ನನಸಾಗಂಗ ಕಾಣ್ತೈತಿ. ಆ ಭಗವಂತನಲ್ಲಿ ಕೈ ಮುಗಿದು ಕೇಳ್ಕೊಂಡದು ಒಂದೇ. ಅದೇ ನೀನು ಮಂಜಾಣ ಅಂತೀಯಲ್ಲ, ಅಲ್ಲಿ ಬೆಂಗಳೂರದಾಗ ಇದ್ದಾಗ ಹೆಸರು ಮಂಜಾಣ ಅಂತ ಇಟ್ಕೊಂಡಿದ್ದೆ. ಇಲ್ಲಿ ಮಲ್ಲಾಣದ, ನೀ ಅವ್ರಿಗೆ ಮಲ್ಲಾಣ ಅಂದ್ರೆ ಗೊತ್ತಾಗ್ತದ, ಮಂಜಾಣ ಅಂದ್ರೆ ಹೆಂಗ್ ಗೊತ್ತಾಗ್ತದ? ಹೌದನು ಕನ್ಫ್ಯೂಸ್ ಆಗ್ಲಕತ್ತದ ನನಗೂ. ಮಲ್ಲಣ್ಣ ಮತ್ತ ಪಿಕ್ಚರ್ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ದಿನ ನೋಡು. ಅದೇ ಯಾವಾಗ? ನಾಗರ ಪಂಚಮಿ ನೋಡ್ ಮತ್ತೆ ಏನು ಕಮ್ಮಿ ಬೀಳ್ಬಾರ್ದು, ಎಲ್ಲಾ ನಿನ್ ಕೈ ಕೊಟ್ಟಿರ್ತೀನಿ. ನನಗ್ ದೊಡ್ಡ ರಗಡೆ ಐತಿ, ನಿನಗ್ ಗೊತ್ತೈತಿ. ನನಗ್ ಪಿಕ್ಚರ್ ಸಕ್ಸಸ್ ಆಗ್ಬೇಕು, ಒಂದೇ ಒಂದು ಕನಸ. ನೀ ಹೇಳುದು ನೀ ಆಯ್ತಲ್ಲ, ನಾ ಹೇಳಿಲ್ಲ. ಮಲ್ಲ ನಾನು ಸ್ವಲ್ಪ ಯಾಕೋ ಅಟ್ಟು ಗುಡ್ಗುಡ್ ಮಾಡತ್ತ, ಒಂದ್ ಸ್ವಲ್ಪ ಆಶ್ರಮ ಹೋಗ್ಬೇಕು. ಏಯ್ ವಾಶ್ರೂಮ್ ತೋರ್ಸ ಅವ್ರಿಗೆ, ಕರ್ಕೊಂಡು ಹೋಗು. ಏನಪ್ಪ ಮತ್ತೇನ್ ಬೆಸ್ಟ್ ಅದ ನನ್ನ ದೋಸ್ತ. ಅಷ್ಟೇ ಅಲ್ಲ, ಅವ್ನ ಜೀವನ ಕನಸೆ ಕತೆ ಬಂದಿ ಒಂದು ಕನಸ. ಒಳ್ಳೆ ಕತೆ ಬರ್ತಾನೆ ಮನೆಯ. ಆ ಕಡೆ ಜನ ನಂಬ್ತಾ ಇಲ್ಲ. ಯಾಕೆ ಅವ್ನ ಜೊತೆ ಇದ್ದು ಒಂದು ತನ್ನ ತಿನ್ನೋದಿಲ್ಲ. ನನಗೆ ಗೊತ್ತಿಲ್ಲದೆ ಇರೋ ಮಾತನ್ನು ಅದಕ್ಕತ್ತೆ ಇದೊಂದ್ಸಲ ನಾನು ನೋಡಿ ಹಾಕಿನಿ. ಒಂದು 100-150 ಚೀಲ ಜೋಳ ಆಗಿದೆ, ಒಂದು 50 ಚೀಲ ಕಡಲೆ ಆಗಿದೆ. ಅಂದಂಗ ಮತ್ತ ನಿನ್ ದೊಡ್ಡ ಮಗ ಏನ್ ಮಾಡ್ತಾನ ಇವಾಗ? ದೊಡ್ಡ ಮಗ ಮೈಸೂರಲ್ಲಿ ಇದ್ದಾನೆ. ಹೌದಾ? ಅವ್ನೇನು ಹುಡುಗರು ಒಳ್ಳೆ ಅಂತ ನಂದು ಚೆನ್ನಾಗಿ ನನ್ನ ಕೆಲಸ ಸಕ್ಸಸ್ ಆಯ್ತು. ಹೌದಾ? ಆದ್ರೆ ಇದೊಂದು ಕನಸು, ಇದೊಂದು ಬಹಳ ದಿನದ ನಿನ್ ಎಲ್ಲ ಹೇಳಿದ್ದೀನಿ. ಹೌದಾ? ಇಟ್ಟೊತ್ತ ನಾನು ಅದನ್ನೇ ಹೇಳಿದ್ದೀನಿ. ನಾ ಹೇಳಿಲ್ಲ ಒಳ್ಳೆ ಸಿನಿಮಾ ಮಾಡೋಣ. ಏನ್ ಹೇಳ್ತೀನಿ, ನಿನ್ನ ಮನಸ್ಸಿನಾಗ ಏನದ, ಒಂದು ಒಳ್ಳೆ ಸಿನಿಮಾ ಮಾಡ್ಬಿಟ್ಟು ಜನ ಹಚ್ಚಿದ್ರು. ಈಗ ದೋಸ್ತ ನಂದು ನಂಬಿದ್ದೀಯ, ಈಗ ನಿನ್ಗೆ ಯಾವತ್ತಿಗೂ ಮೋಸ ಆಗಲ್ಲ. ಈಗ ಸತ್ಯ ಭಾಳ ಹೇಳಿದ್ದೀನಿ, ನನ್ನ ಜೀವದ ಗೆಳೆಯ ಒಳ್ಳೆ ಸಿನಿಮಾ ಮಾಡೋಣ. ಇಷ್ಟಾದ್ರೆ ಹೆಲ್ಪ್ ಆದ್ರೆ ಸಾಕು ನನಗ. ನೀ ಅಂದಾಗ ಜನ ಹಚ್ಚೇ ಬಿಡೋಣ. ಓಕೆ ಡನ್.